ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಈ ರಾಜಕಾರಣದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುವಂತ ಕಿತ್ತಾಟ ಬೇರೆ, ಆದ್ರೆ ಅವ್ರು ನನಗಂದ್ರು ಅನ್ನುವಂತ ಕಾರಣಕ್ಕೋಸ್ಕರ ವೈಯಕ್ತಿಕವಾಗಿ ಜಿದ್ದಾಜಿದ್ದಿಯಿಂದ ವಾಕ್ಸಮರ ಆಗುವಂತದ್ದೇ ಬೇರೆ. ವೈಯಕ್ತಿಕವಾಗಿ ಜಿದ್ದಾಜಿದ್ದಿಯಿಂದ ವಾಕ್ಸಮರ ಆಗ್ತಾ ಇದೆ DK ಶಿವಕುಮಾರ್ ಮತ್ತೆ ಅಶ್ವಥ್ ನಾರಾಯಣ ನಡುವೆ. ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಏಕವಚನದಲ್ಲಿ ಮಾತನಾಡ್ತಾ ಇಬ್ರು ಕೂಡ ಜಗಳಾಡ್ಕೊಳ್ತಾ ಇದ್ದಾರೆ ಬಹಿರಂಗವಾಗಿ ಅಂತ. ಅದರಲ್ಲೂ ಸ್ಪೆಷಲಿ ಅಶ್ವಥ್ ನಾರಾಯಣ ಅವರು ರಾಮನಗರದಲ್ಲಿ ಶಂಕುಸ್ಥಾಪನೆ ಆಗಿದ್ದಂತ ವಿವಿಯನ್ನ ಕನಕಪುರಕ್ಕೆ ಶಿಫ್ಟ್ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿವಿ ಕಾಲೇಜನ್ನ ಸ್ಥಳಾಂತರ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. DK ಶಿವಕುಮಾರ್ ಅವರು ತಮ್ಮ ಪ್ರಭಾವವನ್ನ ಬಳಸಿ ಏನು 2018ರ ಸಂದರ್ಭದಲ್ಲಿ ಕನಕಪುರದಲ್ಲಿ ಕಾಲೇಜು ನಿರ್ಮಾಣಕ್ಕೆ DK ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬರ್ತಿದ್ದ ಹಾಗೆ ಆ ಕನಕಪುರದಲ್ಲಿ ಆಗಿದ್ದಂಥ ಪ್ಲಾನ್ ಅನ್ನ ರಾಮನಗರಕ್ಕೆ ಶಿಫ್ಟ್ ಮಾಡಲಾಯಿತು, ಅಲ್ಲೇ ಶಂಕುಸ್ಥಾಪನೆ ಕೂಡ ಆಯಿತು. ಸೊ ಈಗ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಆ ಶಂಕುಸ್ಥಾಪನೆ ಆಗಿತ್ತಲ್ಲ ಆ ಒಂದು ರಾಜೀವ್ ಗಾಂಧಿ ವಿವಿ, ಅದನ್ನ ಕನಕಪುರಕ್ಕೆ ಈಗ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. DKಶಿಗೆ ಟಕ್ಕರ್ ಕೊಟ್ಟು ರಾಮನಗರಕ್ಕೆ ಆ ಸಂದರ್ಭದಲ್ಲಿ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಅಶ್ವಥ್ ನಾರಾಯಣ ಅವರು ಆ ವಿವಿಯನ್ನ ತಂದಿದ್ರು. ಈಗ ಮತ್ತೆ ಅಶ್ವಥ್ ನಾರಾಯಣಗೆ ಟಾಂಗ್ ಕೊಡುವಂತ ನಿಟ್ಟಿನಲ್ಲಿ ಯೋಜನೆಯನ್ನ ಶಿಫ್ಟ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಅಶ್ವಥ್ ನಾರಾಯಣ ಅವರಿಗೆ ಟಾಂಗ್ ಕೊಡ್ತಾರೆ ಅನ್ನೋದಕ್ಕಿಂತ ನನ್ನ ತಾಲೂಕಲ್ಲಿ ಇರಲಿ, ನಾನು ಗೆದ್ದಿರುವಂತ ಒಂದು ಕ್ಷೇತ್ರದಲ್ಲಿ ಇರಲಿ ಅಂತ ಮತ್ತೆ ಆ ಯೋಜನೆಯನ್ನ DK ಶಿವಕುಮಾರ್ ಅವರು ತಮ್ಮ ಕ್ಷೇತ್ರಕ್ಕೆ ಕೊಂಡೊಯ್ತಾ ಇದ್ದಾರೆ. ಮುಂಬರುವಂತ ರಾಜ್ಯ ಬಜೆಟ್ ನಲ್ಲಿ ಈ ಬಗ್ಗೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ DK ಶಿವಕುಮಾರ್ ಅವರು ಈ ಹಿಂದೆನೂ ಕೂಡ ಅಷ್ಟೇ ಕನಕಪುರಕ್ಕೆ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದು ವೈದ್ಯಕೀಯ ಕಾಲೇಜು, ಇನ್ನೊಂದು ರಾಜೀವ್ ಗಾಂಧಿ ವಿವಿಯನ್ನ ತನ್ನ ಕ್ಷೇತ್ರದಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡಿದ್ರು. ಇನ್ನು ವೈದ್ಯಕೀಯ ಕಾಲೇಜ್ ಅಂತೂ ಆಲ್ಮೋಸ್ಟ್ ಘೋಷಣೆನೂ ಕೂಡ ಆಗಿತ್ತು. ಅದಾದ್ಮೇಲೆ ಅಲ್ಲಿ ವಾರ್ ಕೂಡ ಆಗ್ಬಿಡ್ತು. ಇದನ್ನ ಬೇಕು ಅಂತ ಕಾರಣಕ್ಕೋಸ್ಕರನೇ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡ್ಕೊಂಡು ಹೋದ್ರು ಸುಧಾಕರ್ ಅನ್ನುವ ಆರೋಪವನ್ನ ಕೂಡ ಮಾಡಲಾಗಿತ್ತು. ರಾಜೀವ್ ಗಾಂಧಿ ವಿವಿಯನ್ನ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಲ್ಲ, ಆಕ್ಚುಲಿ ಏನಿದು ವಿವಾದ? ಯಾಕೆಂದ್ರೆ ನಾವು ಮೈತ್ರಿ ಸರ್ಕಾರದ ವಿಚಾರದ ಬಗ್ಗೆ ಬೇರೆ ಮಾತನಾಡ್ತಾ ಇದ್ವಿ. ಹಂಗಾದ್ರೆ 5 ವರ್ಷಗಳಿಂದ ನಡೆದಿದ್ದಂತ ಒಂದು ಜಟಾಪಟಿ ಅನ್ನುವಂಥದ್ದು ಗೊತ್ತಾಗ್ತಿದೆ. ಸೊ ಹಾಗಾದ್ರೆ ಈ ರಾಜೀವ್ ಗಾಂಧಿ ವಿವಿ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೈತ್ರಿ ಸರ್ಕಾರದ ವೇಳೆ ಕನಕಪುರದಲ್ಲಿ ವಿವಿ ಸ್ಥಾಪನೆಗೆ DK ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿದ್ರು. ಬಿಕಾಸ್ ಅವಾಗ ಬೇರೆ ರಾಮನಗರದಲ್ಲಿ ಗೆದ್ದಿದ್ದಂತ HD ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಗಳಾಗಿದ್ರು. ಸಮ್ಮಿಶ್ರ ಸರ್ಕಾರ ಇತ್ತು ಕಾಂಗ್ರೆಸ್ ಮತ್ತು JDS. ಸೊ ಅಷ್ಟರಲ್ಲಿ ಅಧಿಕಾರವನ್ನ ಕಳ್ಕೊಂಡ್ಬಿಡ್ತಾರೆ. ಪ್ಲಾನ್ ಏನೋ ಆಗಿತ್ತು, ಆದ್ರೆ ಅಲ್ಲಿ ಶಂಕುಸ್ಥಾಪನೆ ಮಾಡುವಂತ ಒಂದು ಸಂದರ್ಭ ರೆಡಿ ಆಗ್ತಿದ್ದ ಹಾಗೆ ಮೈತ್ರಿ ಸರ್ಕಾರದ ಅಧಿಕಾರನೇ ಹೋಯ್ತು. ಅದಾದ್ಮೇಲೆ ಬಿಜೆಪಿ ಗೌರ್ಮೆಂಟ್ ಬರುತ್ತೆ. ಸೊ ಅದೇ ವಿವಿಯನ್ನ ಕನಕಪುರದಿಂದ ರಾಮನಗರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥವ್ರು ಆ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರು ಕನಕಪುರದಲ್ಲಿ ಬೇಡ ರಾಮನಗರಕ್ಕೆ ಅಂದ್ಬಿಟ್ಟು ತೆಗೆದುಕೊಂಡು ಹೋದ್ರಂತೆ. ರಾಮನಗರದಲ್ಲಿಯೇ ಕಳೆದ ವರ್ಷ ಶಂಕುಸ್ಥಾಪನೆ ಆಗಿದೆ. ಕಳೆದ ವರ್ಷ ಅಷ್ಟೇ ಇನ್ನು ಶಂಕುಸ್ಥಾಪನೆ ಆಗಿದ್ದಂಥದ್ದು ಒಂದು ರಾಜೀವ್ ಗಾಂಧಿ ವಿವಿ 210 ಎಕರೆಯಲ್ಲಿ 455 ಕೋಟಿ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಯೋಜನೆಯನ್ನ ಮಾಡಲಾಗಿತ್ತು. 210 ಎಕರೆಯನ್ನ ಕೂಡ ಅದಕ್ಕೆ ನಿಗದಿಪಡಿಸಲಾಗಿತ್ತು ರಾಜೀವ್ ಗಾಂಧಿ ವಿವಿಯನ್ನ ಅಲ್ಲಿ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ. ಈಗ ಕನಕಪುರದಲ್ಲಿ ಕಾಲೇಜು ನಿರ್ಮಾಣಕ್ಕೆ DK ಶಿವಕುಮಾರ್ ಅವರು ಪ್ಲಾನ್ ಮಾಡಿದ್ದಾರೆ. ಸೊ ಹೀಗಾಗಿ ಕನಕಪುರಕ್ಕೆ ರಾಜೀವ್ ಗಾಂಧಿ ವಿವಿಯನ್ನ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ಪ್ಲಾನ್ಗಳು ನಡೀತಾ ಇದೆ. ಕನಕಪುರದಲ್ಲಿ 142 ಎಕರೆ ಭೂಮಿಯನ್ನ ಕೂಡ ನೀಡಲಿಕ್ಕೆ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆಯಂತೆ. ಆ ಒಂದು ಭೂಮಿಯನ್ನ ಕೂಡ ಗುರುತಿಸಲಾಗಿದೆಯಂತೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ತಯಾರಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ಫ್ಯಾಕ್ಟ್ ರಾಮನಗರ ಜಿಲ್ಲೆನೂ ಕೂಡ DK ಶಿವಕುಮಾರ್ ಅವರ ಒಂದು ಹಿಡಿತದಲ್ಲೇ ಸದ್ಯಕ್ಕೆ ಇರುವಂಥದ್ದು. ಅಲ್ಲಾದ್ರೇನು ಕನಕಪುರದಲ್ಲಾದ್ರೇನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಆದ್ರೆ ಅವ್ರ ಕ್ಷೇತ್ರಕ್ಕೆ ಏನು ಮಾಡಿದ್ರು DK ಶಿವಕುಮಾರ್ ಅವರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಈಗ ವಿವಿಯನ್ನೇ ಶಿಫ್ಟ್ ಮಾಡುವಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. 71 ಎಕರೆ ಜಾಗದಲ್ಲಿ ಆಡಳಿತ ಕಟ್ಟಡವನ್ನ ರಾಮನಗರದಲ್ಲಿ ಮಾಡೋದು, ಇನ್ನು 140 ಎಕರೆ ಜಾಗದಲ್ಲಿ ಅಲ್ಲಿ ಆ ಒಂದು ರಾಜೀವ್ ಗಾಂಧಿ ವಿವಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಶರಣು ಹಂಪಿ, ನೋಡ್ತಾ ಇದ್ವಿ ಶಿಫ್ಟಿಂಗ್ ಕೆಲಸ, ಸರ್ಕಾರಗಳು ಬದಲಾದಂತೆ ಈ ಯೋಜನೆಗಳು ಕೂಡ ಬದಲಾಗ್ತದೆ. ಅದರ ಜೊತೆಗೆ ವೈಯಕ್ತಿಕ ಜಿದ್ದನ್ನು ಕೂಡ ಕಾಣಬಹುದು ಈ ವಿಚಾರದಲ್ಲಿ ನಾವು.
ಇಲ್ಲ, ಖಂಡಿತ ಪೃಥ್ವಿರಾಜ್. ಯಾಕಂದ್ರೆ ವೈಯಕ್ತಿಕ ಪ್ರತಿಷ್ಠೆ ಬಹಳ ಪ್ರಮುಖವಾದದ್ದು. ಯಾಕಂದ್ರೆ ರಾಮನಗರದಲ್ಲಿ ಈ ಹಿಂದೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿ ಏನಿದೆ, ಇದು ಮೆಡಿಕಲ್ ಕಾಲೇಜ್ ಮತ್ತು ಆಡಳಿತ ವಿಭಾಗ ಎರಡೂ ಕೂಡ 210 ಎಕರೆ 455 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿಕ್ಕೆ ಕಳೆದ ವರ್ಷನೂ ಕೂಡ ಶಂಕುಸ್ಥಾಪನೆ ಕೂಡ ಆಗಿತ್ತು. ಆದರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಸಮ್ಮಿಶ್ರ ಸರ್ಕಾರದಲ್ಲಿ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡಬೇಕು ಅಂತೇಳಿ ಜಾಗವನ್ನು ಕೂಡ ಗುರುತು ಮಾಡಿದ್ರು 142 ಎಕರೆ. ಸೊ ಈ ವಿಷಯ ತಿಳಿದಂಥ ಅಶ್ವಥ್ ನಾರಾಯಣ್ ಅವರು, ಯಾಕಂದ್ರೆ ರಾಮನಗರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು, ಅವರು ರಾಮನಗರದಲ್ಲೇ ಎರಡೂ ಕೂಡ ಅಂದರೆ ಮೆಡಿಕಲ್ ಕಾಲೇಜ್ ಮತ್ತು ಆಡಳಿತ ವಿಭಾಗ ಎರಡೂ ಕೂಡ ಇಲ್ಲೇ ಆಗಬೇಕು ಅಂತೇಳಿ ಶಂಕುಸ್ಥಾಪನೆಯನ್ನು ಕೂಡ ಮಾಡ್ತಾರೆ. ಈಗ ಸರ್ಕಾರ ಬದಲಾಗಿದೆ, ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು, ಇದರ ಜೊತೆಗೆ DCM ಕೂಡ ಆಗಿದ್ದಾರೆ. ಸರ್ಕಾರ ಬದಲಾದಂಥ ಹಿನ್ನೆಲೆಯಲ್ಲಿ ಈಗ ಕನಕಪುರಕ್ಕೆ ಮತ್ತೆ ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಯೋಚನೆ ಮಾಡಿದ ರೀತಿಯಾಗಿ ಕನಕಪುರಕ್ಕೆ ತನ್ನ ಕ್ಷೇತ್ರಕ್ಕೆ ಈಗ 142 ಎಕರೆ ಜಾಗದಲ್ಲಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಮೂಲಕ ತನ್ನ ಕ್ಷೇತ್ರದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಕಾರ್ಯವನ್ನು ಮಾಡ್ತಾ ಇರೋದು. ಆದರೆ ಆಡಳಿತ ವಿಭಾಗ ಮಾತ್ರ ರಾಮನಗರದಲ್ಲಿ ಉಳಿಯುತ್ತೆ. ಇಲ್ಲಿ ಪ್ರತಿಷ್ಠೆ ಇರೋದು DKಶಿ ವರ್ಸಸ್ ಅಶ್ವಥ್ ನಾರಾಯಣ್ ಅನ್ನುವಂಥ ಏನು ಸಾಕಷ್ಟು ರೀತಿಯಾದಂಥ ಪೈಪೋಟಿ ಇತ್ತು, ರಾಜಕೀಯ ಪೈಪೋಟಿ ಅಥವಾ ಪ್ರತಿಷ್ಠೆ ಏನಿತ್ತು, ಈ ಪ್ರತಿಷ್ಠೆಯಲ್ಲಿ ಈಗ ಮತ್ತೆ DK ಶಿವಕುಮಾರ್ ಅವರು ಗೆದ್ದಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪೃಥ್ವಿ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ.